ನಮಸ್ಕಾರಗಳು. ನನ್ನ ಹೆಸರು ಸುಮನಾ HP. ನಾನು ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ವಿಶೇಷ ಶಿಕ್ಷಣ ವಿಭಾಗದಲ್ಲಿ ಕಳೆದ 19 ವರ್ಷಗಳಿಂದ ವಿಶೇಷ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ 19 ವರ್ಷಗಳಲ್ಲಿ ನಾನು ವಿವಿಧ ಬಗೆಯ ವಿಶೇಷ ಮಕ್ಕಳಿಗೆ ತರಬೇತಿಯನ್ನು ನೀಡಿರ್ತೇನೆ. ಅದರಲ್ಲಿ ಶ್ರವಣ ತೊಂದರೆ ಇರುವಂಥವರು, ಬುದ್ಧಿಮಾಂದ್ಯತೆ ಇರೋರು, ಸೆರೆಬ್ರಲ್ ಪಾಲ್ಸಿ ಹೊಂದಿರುವಂಥವರು ಮತ್ತು ಆಟಿಸಮ್ ಮಕ್ಕಳುಗಳಿಗೆ ನಾನು ಹಲವಾರು ಕೌಶಲ್ಯಗಳನ್ನ ತರಬೇತಿ ನೀಡಿದ್ದೇನೆ. ಉದಾಹರಣೆಗೆ ಅವರಿಗೆ ಭಾಷಾ ಕೌಶಲ್ಯವನ್ನು ಬೆಳೆಸೋದು, ಅವರಿಗೆ ತಿಳುವಳಿಕೆಯ ಕೌಶಲ್ಯವನ್ನು ಬೆಳೆಸೋದು, ಹಾಗೆ ಅದರ ಜೊತೆಗೆ ಶಾಲೆಗೆ ಪೂರ್ವವಾಗಿ ಬೇಕಾದಂತಹ ಪ್ರೀ ಅಕಾಡೆಮಿಕ್ ಸ್ಕಿಲ್, ಶಾಲಾ ಪೂರ್ವ ಓದು ಬರಹ ಕೌಶಲ್ಯಗಳನ್ನು ಕೂಡ ನಾನು ಈ ಮಕ್ಕಳುಗಳಿಗೆ ತರಬೇತಿ ನೀಡಿದ್ದೀನಿ. ಇದೇ ರೀತಿ ಭಾಷಾ ಕೌಶಲ್ಯವನ್ನು ಬೆಳೆಸೋಕ್ಕೆ ನಾವು ಹಲವಾರು ತಂತ್ರಗಳನ್ನ ಬಳಸ್ಬೋದು. ಇವತ್ತಿನ ದಿನ ಆ ಭಾಷಾ ಕೌಶಲ್ಯವನ್ನು ಬೆಳೆಸೋದಕ್ಕೆ ಕಥೆಯನ್ನು ಯಾವ ರೀತಿ ಉಪಯೋಗಿಸ್ಕೋಬೋದು, ನಮ್ಮ ಈ ವಿಶೇಷ ಮಕ್ಕಳಿಗೆ ಕತೆ ಹೇಗೆ ಹೇಳ್ಕೊಡ್ಬೇಕು, ಅದು ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಯಾವುದೇ ಕಥೆಯನ್ನು ವಿಶೇಷ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಸಾಧ್ಯವಾದಷ್ಟು ಅವ್ರಿಗೆ ನೋಡುವಂತಹದ್ದು, ಕೈಯಲ್ಲಿ ಮುಟ್ಟುವಂತಹಕ್ಕೆ ಸಾಧ್ಯ ಆಗುವಂಥದ್ದು, ಅಂದರೆ ಮಲ್ಟಿ ಸೆನ್ಸರಿ ಅಪ್ರೋಚ್ ಬಳಸಬೇಕಾಗತ್ತೆ. ಸಾಮಾನ್ಯವಾಗಿ ನಾನು ಇಲ್ಲಿ ಒಂದು ಮಾದರಿ ತೋರಿಸ್ತಾ ಇದ್ದೀನಿ. ಇದು ನಾಯಿ ಮತ್ತು ಮೂಳೆ ಕಥೆಯನ್ನು ಹೇಳ್ಕೊಡೋದಕ್ಕೆ ಉಪಯೋಗಿಸುವಂತಹ ಮಾದರಿ. ಇಲ್ಲಿ ನಾನು ಅವರಿಗೆ ಸೇತುವೆ ಅಂದರೆ ಏನು, ನದಿ ಹೇಗಿರುತ್ತೆ ಸೇತುವೆ ಕೆಳಗೆ, ಮತ್ತು ಮರಗಳು ಎಲ್ಲಿರುತ್ತೆ, ನಾಯಿ ಹೇಗೆ ಬರುತ್ತೆ, ಈ ನಾಯಿ ಸೇತುವೆ ಮೇಲೆ ಹೇಗೆ ಬರುತ್ತೆ, ಈ ರೀತಿ ಎಲ್ಲ ನಾನು ಆ ಮಗು ಕೈನಲ್ಲಿ ಹಿಡಿದು ಮಾಡಿಸ್ಬೋದು. ಸೊ ಈ ಕಥೆಯಲ್ಲಿ ಬರುವಂತಹ ಪ್ರತಿಯೊಂದು ಕ್ಯಾರೆಕ್ಟರ್ನ, ಆ ಗುಣ ವಿಶೇಷಣಗಳನ್ನ ನಾನು ಕೈಯಲ್ಲಿ ಮುಟ್ಟಿ ನೋಡೋವಂಥದ್ದು ಅಥವಾ ಕಣ್ಣಲ್ಲಿ ನೋಡೋವಂಥ ಸಿಗುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಮೊದಲು ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ. ಚಿತ್ರಗಳು ಕೂಡ ನಿಮಗೆ ಮಾರುಕಟ್ಟೆಗಳಲ್ಲಿ ಸಿಗುತ್ತೆ, ಚಾರ್ಟ್ಗಳು, ಚಿತ್ರಗಳು, ಇವೆಲ್ಲ. ಈ ರೀತಿ ನೀವು ಚಿತ್ರಗಳ ಕಾರ್ಡನ್ನು ಮಾಡಿಕೊಂಡು ಮಗುಗೆ ಅದರಲ್ಲಿ ಬರುವಂತಹ ಕ್ಯಾರೆಕ್ಟರ್ಗಳು, ಅದರ ಸೀನ್ಗಳನ್ನ ಹೇಳ್ಕೊಡ್ಬೇಕು. ಈ ಕಥೆಯನ್ನು ಹೇಳ್ಕೊಡ್ಬೇಕಾದ್ರೆ ಹಾವಭಾವ ತುಂಬಿ ಹೇಳ್ಕೊಡ್ಬೇಕಾಗತ್ತೆ. ನಂತರ ಈ ಕಥೆಯನ್ನು ಹೇಳ್ಕೊಟ್ಟಾದ್ಮೇಲೆ ಮುಂದೆ ಅಭ್ಯಾಸವನ್ನು ಮಾಡಬೇಕಾಗತ್ತೆ ಮಕ್ಕಳಿಗೆ. ಯಾವ ರೀತಿ ಮಾಡೋದು? ಈ ಎಲ್ಲ ಕತೆ ಹೇಳ್ಕೊಟ್ಟಾದ್ಮೇಲೆ ಕೆಲವು ಅಭ್ಯಾಸ ಚಟುವಟಿಕೆಗಳನ್ನ ನಾವು ಮಾಡಬೇಕು. ಉದಾಹರಣೆಗೆ ಈ ಚಿತ್ರಪಟಗಳ ಜೊತೆಗೆ ಮಾದರಿಗಳನ್ನ ಮ್ಯಾಚ್ ಮಾಡೋದು. ಈಗ ಮಗುಗೆ ನಾಯಿ ಕೊಟ್ಟರೆ ನಾಯಿ ಮೇಲೆ ಆ ನಾಯಿ ಮಾದರಿಯನ್ನು ಇಡ್ಬೋದು. ಮೂಳೆಯನ್ನು ಮಾಡಲ್ ಹಾಕ್ಕೊಟ್ರೆ ಆ ಮೂಳೆ ಎಲ್ಲಿದೆ ಅದಕ್ಕೆ ಮ್ಯಾಚ್ ಮಾಡೋದು. ಈ ರೀತಿ ಹೊಂದಿಸೋಂಥ ಚಟುವಟಿಕೆಗಳನ್ನ ಕೊಡ್ಬೋದು. ಮೊದಲಿಗೆ ಮಾದರಿಗಳನ್ನ ಹೊಂದಿಸೋದು ಕೊಡ್ತೀವಿ, ನಂತರ ಚಿತ್ರಗಳನ್ನ ಹೊಂದಿಸೋದಕ್ಕೆ ಕೊಡ್ಬೋದು. ಈ ರೀತಿ ಚಿತ್ರಗಳನ್ನ ಹೊಂದಿಸ್ತಾ ಮಾದರಿಗಳನ್ನ ಹೊಂದಿಸ್ತಾ ಮಗುಗೆ ತಿಳುವಳಿಕೆಯು ಕೂಡ ಹೆಚ್ಚಾಗತ್ತೆ. ತದನಂತರ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಪದಗಳನ್ನ ಕೂಡ ನಾವು ಮಾಡಿಕೊಂಡು ಮಗುವಿನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅದನ್ನು ಮಗುಗೆ ಪರಿಚಯ ಮಾಡಿಸ್ಬೋದು. ಉದಾಹರಣೆಗೆ ಇಲ್ಲಿ ನಾನು ನಾಯಿ ಅನ್ನೋ ಪದವನ್ನು ಮಗುಗೆ ಹೇಳ್ಕೊಡ್ಬೋದು. ನಾಯಿ, ಈ ನಾಯಿ ಪದವನ್ನು ಮಗು ನಾಯಿ ಅನ್ನೋ ಚಿತ್ರಕ್ಕೆ, ಈ ಎಲ್ಲ ಚಿತ್ರದಲ್ಲೂ ನಾಯಿ ಇದೆ, ನಾಯಿ ಮೇಲೆ ಆ ಮಗು ನಾಯಿ ಚಿತ್ರವನ್ನು ಇಡೋದು. ಸೇತುವೆ ಅಂದ ತಕ್ಷಣ ಸೇತುವೆ ಎಲ್ಲಿದೆ ಆ ಸೇತುವೆಗೆ ಹೊಂದಿಸೋದು. ಈ ರೀತಿ ಮೊದಲಿಗೆ ಚಿತ್ರದಿಂದ ಚಿತ್ರನ, ನಂತರ ಪದದಿಂದ ಚಿತ್ರನ, ವಸ್ತುವಿಗೆ ಚಿತ್ರವನ್ನು ಹೊಂದಿಸ್ತಾ ಮಗುವಿನ ತಿಳುವಳಿಕೆಯ ಮಟ್ಟನೂ ಹೆಚ್ಚುತ್ತೆ, ಹಾಗೆ ಅದರ ಪದ ಸಂಪತ್ತು ಕೂಡ ಹೆಚ್ಚಾಗತ್ತೆ. ಇದೆಲ್ಲ ಆದಮೇಲೆ ಏನು ಮಾಡ್ಬೋದು? ಈಗ ನಮ್ಮ ಮಗು ಇನ್ನೂ ಚೆನ್ನಾಗಿ ಕಲಿತಾ ಇದೆ, ಇದೆಲ್ಲ ಬಂದಿದೆ, ಕಥೆಯಲ್ಲಿ ಎಲ್ಲ ಚಿತ್ರ ಗುರುತಿಸ್ತಾರೆ, ವಸ್ತುಗಳು ಗುರುತಿಸ್ತಾರೆ, ಘಟನೆಗಳು ಗುರುತಿಸ್ತಾರೆ ಅಂತ ಆದಾಗ ನಂತರ ಮಗುವಿಗೆ ನಾವು ಈ ಕಥೆಯ ಘಟನೆಗಳ ಆಧಾರದ ಮೇಲೆ ಹೇಗೆ ಜೋಡಿಸೋದು ಅನ್ನೋದನ್ನು ಹೇಳ್ಕೊಡ್ಬೇಕು. ಉದಾಹರಣೆಗೆ ಇಲ್ಲಿ ಮೊದಲು ನಾಯಿ, ತುಂಬ ನಾಯಿ ಹೊಟ್ಟೆ ಹಸುವಾಗಿತ್ತು, ಅದಕ್ಕೆ ಒಂದು ಮೂಳೆ ಸಿಕ್ತು, ಆಮೇಲೆ ಏನಾಯಿತು, ಅದು ಸೇತುವೆ ಮೇಲೆ ಓಡೋಯ್ತು ಮೂಳೆ ಕಚ್ಕೊಂಡು. ಆಮೇಲೆ ಏನಾಯಿತು, ಅದು ಕೆಳಗಡೆ ಇನ್ನೊಂದು ಪ್ರತಿಬಿಂಬ ನೋಡ್ತು. ಆಮೇಲೆ ಈ ರೀತಿ ಹೇಳ್ತಾ ಮಗುವಿಗೆ ಸರಣಿಯಲ್ಲಿ ಯೋಚನೆ ಮಾಡೋದನ್ನು ನಾವು ಹೇಳ್ಕೊಡ್ಬೋದು. ಇದೇ ರೀತಿಯಾಗಿ ಮೊದಲಿಗೆ ಹೊಂದಿಸೋದು, ನಂತರ ಪದಗಳ ಪರಿಚಯ ಮಾಡ್ತಾ, ನಂತರ ಸರಣಿಯಲ್ಲಿ ಜೋಡಿಸಾದ್ಮೇಲೆ ಮುಂದಿನ ಚಟುವಟಿಕೆ, ಇನ್ನೊಂದಷ್ಟು ಚಟುವಟಿಕೆಯನ್ನು ಮಗುಗೆ ನಾವು ಮಾಡಿಸ್ಬೋದು. ಉದಾಹರಣೆಗೆ ಈ ಒಂದು ಚಿತ್ರಕ್ಕೆ ನಾವು ವಾಕ್ಯವನ್ನು ಪರಿಚಯ ಮಾಡ್ಬೋದು. ನಾಯಿಗೆ ಮೂಳೆ ಸಿಕ್ಕಿತು.
ನಾಯಿಗೆ ಮೂಳೆ ಸಿಕ್ಕಿತು ಅನ್ನುವಾಗ ಈ ಎರಡು ಚಿತ್ರದಲ್ಲಿ ಯಾವ ಚಿತ್ರವನ್ನು ಮಗು ಇದಕ್ಕೆ ಹೊಂದಿಸ್ಬೇಕಾಗತ್ತೆ? ಮಗು ಯೋಚನೆ ಮಾಡುತ್ತೆ. ಇಲ್ಲಿ ಮೂಲ ಪದಗಳು ನಾಯಿ ಮತ್ತು ಮೂಳೆ. ಇಲ್ಲೊಂದು ಕ್ರಿಯಾಪದ ಇದೆ ಸಿಕ್ಕಿತು. ಇದನ್ನು ನಾವು ಪರಿಚಯ ಮಾಡಿಸಿರ್ತೀವಿ ಮಗುಗೆ. ಸೊ ಈ ಮಗು ಕೀವರ್ಡ್ ಇದನ್ನು ಗುರ್ತಿಟ್ಕೊಂಡು ಈ ಚಿತ್ರಗಳನ್ನು ನೋಡಿ ಹೊಂದಿಸುತ್ತೆ. ಎಲ್ಲಿ ನಾಯಿಗೆ ಮೂಳೆ ಸಿಕ್ಕಿರೋದು ನೋಡಿದಾಗ ಅದಕ್ಕೆ ಗೊತ್ತಾಗುತ್ತೆ. ಸೊ ಆ ಚಿತ್ರವನ್ನು ತೆಗೆದುಕೊಂಡು ಈ ವಾಕ್ಯಕ್ಕೆ ಹೊಂದಿಸುತ್ತೆ. ಈ ರೀತಿಯಾಗಿ ಮಗುವಿಗೆ ಮೊದಲಿಗೆ ಚಿತ್ರ, ನಂತರ ಪದ, ನಂತರ ವಾಕ್ಯಗಳನ್ನ ಅದಕ್ಕೆ ಹೇಳ್ಕೊಡ್ತಾ ಮುಂದಿನ ಭಾಗದಲ್ಲಿ ಅವರೇ ಸ್ವಲ್ಪ ಒಂದೊಂದು ಪದ, ಒಂದೊಂದು ಸರಳ ವಾಕ್ಯದಲ್ಲಿ ನಮಗೆ ವಾಪಸ್ ಕತೆ ಹೇಳೋದಕ್ಕೆ ಪ್ರೋತ್ಸಾಹ ನೀಡ್ಬೋದು. ಹಾಗಾದರೆ ನೋಡಿದ್ರಲ್ಲ ಯಾವ ರೀತಿ ನಾವು ಕತೆ ಹೇಳ್ಕೊಡ್ಬೋದು ಅಂತ. ಈ ರೀತಿಯಾಗಿ ಮಕ್ಕಳು ಮೊದಲಿಗೆ ಚಿತ್ರ, ನಂತರ ಪದ, ಆಮೇಲೆ ಸರಳ ವಾಕ್ಯಗಳನ್ನ ಬಳಸ್ತಾ ಕಥೆಯನ್ನು ಅರ್ಥ ಮಾಡ್ಕೊಳ್ತಾರೆ ಮತ್ತು ಅರ್ಥ ಆಗಿದ್ದನ್ನು ನಮಗೂ ಹೇಳ್ತಾರೆ. ಈ ಎಲ್ಲ ಹಂತಗಳನ್ನ ಪಾಲಿಸ್ತಾ ನೀವು ನಿಮ್ಮ ಮಕ್ಕಳಿಗೆ ಕಥೆಯನ್ನು ಹೇಳಿ ಮತ್ತು ಅವರಿಂದ ಕಥೆಯನ್ನು ಕೇಳಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಧನ್ಯವಾದಗಳು.